ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿ ಮೃತಪಟ್ಟಂಥ ಸಮಯ, ದರ್ಶನ್ ಪಟ್ಟಣಗೆರೆ ಶೆಡ್ನಿಂದ ಆಚೆ ಬಂದಂಥ ಸಮಯ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳ್ತಾ ಇದೆ? ಇಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತಾಗಲೇ ನಾನು ಅವ್ರನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೆ. ನಾನು ದಿನೇಶ್ ರಾವ್ ಅವ್ರನ್ನ, ಫೊರೆನ್ಸಿಕ್ ಎಕ್ಸ್ಪರ್ಟ್ ಅವರು. ಸರ್, ಈ ಒಂದು ವಿಚಾರದಲ್ಲಿ ಬಂದಾಗ ನೋಡಿ ಸರ್, ಇಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ ಕ್ಲಿಯರ್ ಆಗಿ, ಇವರು ವೈದ್ಯರು ನೀಡಿದ ಮೃತನ ಮರಣದ ಅವಧಿಯ ಅಭಿಪ್ರಾಯ ವರದಿಯ ವಿವರಣೆ ಅಂತ. ಒಪಿನಿಯನ್ ರಿಲೇಟೆಡ್ ಟು ಟೈಮ್ ಸಿನ್ಸ್ ಡೆತ್ ಆನ್ ಪರ್ಸಿಯಲ್ ಆಫ್ ಫೋಟೋಗ್ರಾಫ್ಸ್ ಅಂಡ್ PM findings. Abrasions were inflicted 0 to 2 hours prior to death. Contusions were inflicted few hours prior to death on basis of the gastric contents 60 ml of cream colored fluid. ಅಲ್ಲಿ ಆವರಣದಲ್ಲಿ ಬರುತ್ತೆ ಅದು. ದಿ ಟೈಮ್ ಆಫ್ ಡೆತ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಆಸ್ 1 to 2 hours ಆಫ್ಟರ್ ಕನ್ಸಂಪ್ಷನ್ ಆಫ್ ಲಾಸ್ಟ್ ಮೀಲ್ ಆನ್ ಬೇಸಿಸ್ ಆಫ್ rigor mortis shown in photograph number 3. Death occurred 12 to 20 hours prior to photography. Based on above facts, the deceased would have died between 6 PM to 7 PM on 8/6/2024. ದರ್ಶನ್ ಹೇಳಿರೋದು ಅದೇ ದಿನ ನಾನು ಸಾಯಂಕಾಲ 6:30ಯಿಂದ 7 ಗಂಟೆ ಟೈಮಲ್ಲಿ ಶೆಡ್ಡಿಂದ ವಿನಯ್ ಜೊತೆ ಆಚೆ ಬಂದುಬಿಟ್ಟೆ ಅಂತ. ಇದರಲ್ಲಿ ಏನಾದರೂ ಕನ್ಕ್ಲೂಷನ್ಗೆ ಬರ್ಬೋದಾಗುತ್ತೆ ಸರ್ ನಾವು ಅಂತ? ರಮಾಕಾಂತ್, ನೋಡಿ, ಈಗ ಎಸ್ಪೆಷಲಿ ಈಗ ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ಅಲ್ಲಿ ಡೆಫಿನೆಟ್ಲಿ ದೇರ್ ಈಸ್ ಎರರ್ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಒಂದು. ಸೆಕೆಂಡ್ಲಿ, ಯಾಕಂದ್ರೆ ಈಗ ದ ಟೈಮ್ ಸಿನ್ಸ್ ಡೆತ್ ಇಂಟರ್ಪ್ರಿಟೇಷನ್ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನನಗೆ ಎತ್ತಿ ತೋರಿಸ್ತಾ ಇದೆ. ಓಕೆ. only thing is, if I get into detail, ಪಾಪ ಡಾಕ್ಟರ್ಗೆ he may feel bad ಅಂತ ನನಗೆ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಸೈಂಟಿಫಿಕಲಿ there are certain lapses. Okay. But one thing is a fact. ನೋಡಿ, to see the photograph and arrive at the time since death, it's a most dangerous task. ಆ ತರ ಹೇಳೋದು ತಪ್ಪಾಗತ್ತೆ. ಫೋಟೋಗ್ರಾಫ್ ನೋಡಿ. ಓಕೆ. ಸೊ ಯಾವತ್ತು ನಾವು ಶವನ ಪರೀಕ್ಷೆ ಮಾಡಿ ನಾವು ಟೈಮ್ ಸಿನ್ಸ್ ಬಗ್ಗೆ ಕಾಮೆಂಟ್ ಮಾಡಬಹುದು. ಮತ್ತೆ ಹೌದು, ಹೊಟ್ಟೆನಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ ಬಗ್ಗೆ ಹೇಳಿದ್ದಾರೆ, ಅದು ಸರಿ ಇದೆ. ಬಟ್ ಫೋಟೋಗ್ರಾಫಿ ನೋಡಿ ಹೇಳೋದು ತಪ್ಪಾಗತ್ತೆ ಅಂತ ನನ್ನ ಅನಿಸಿಕೆ. ದಟ್ ಇಸ್ ಒನ್. ಅಂಡ್ ಎರಡನೇದು, ನೀವೇ ಹೇಳ್ದಾಗೆ ನೋಡಿ, ಆ ಟೈಮ್ ನಲ್ಲಿ, ಯಾಕಂದ್ರೆ ವೆನ್ ದ ಟೈಮ್ ಸಿನ್ಸ್ ಡೆತ್ ಹಸ್ ಬಿನ್ ಗಿವನ್, ಇದು 1 ರಿಂದ 2 ಗಂಟೆ, 3 ರಿಂದ 4 ಗಂಟೆ ಅಂತ ಹೇಳೋದು, ಬಿಕಾಸ್ ದ ಬಾಡಿ ವಾಸ್ ರಿಕವರ್ಡ್ ನಿಯರ್ಲಿ ದ ನೆಕ್ಸ್ಟ್ ಡೇ. ನೆಕ್ಸ್ಟ್ ಡೇ ಅಂದ್ರೆ ಒಂದು ಮಾರನೇ ದಿನ ಮಧ್ಯಾಹ್ನಕ್ಕೇನೋ ಬಾಡಿ ರಿಕವರ್ ಮಾಡಿದ್ದಾರೆ. ಹಂಗೆ ಪೋಸ್ಟ್ ಮಾರ್ಟಮ್ ಮಾಡಿರೋದು ರಾತ್ರಿ ಈವ್ನಿಂಗ್ ಏನೋ ಮಾಡಿರ್ಬೇಕು. ಸೊ ದಟ್ ಮೀನ್ ಟು ಸೇ, ಸತ್ತಿ ನಿಯರ್ಲಿ ಅರೌಂಡ್ 24 hours ನಂತರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಸೊ ದಟ್ ಮೀನ್ಸ್ ಇನ್ ದಟ್ ಪೀರಿಯಡ್ ಎಕ್ಸಾಮಿನ್ ಮಾಡಿ ಟು ಕನ್ಕ್ಲೂಡ್ ಇನ್ ದ ಮ್ಯಾಟರ್ ಆಫ್ ಇನ್ ದ 1 to 2 hours, ಅಂದ್ರೆ 1 ರಿಂದ 2 ಗಂಟೆ ಇಂಟರ್ವೆಲ್ ನಲ್ಲಿ ಪೋಸ್ಟ್ ಮಾರ್ಟಮ್ ಟೈಮ್ಸ್ ಅಂತ ಹೇಳೋದು ಸ್ವಲ್ಪ ಅನ್ಸೈಂಟಿಫಿಕ್ ಅಂತ ಅನ್ನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಕಮಿಂಗ್ ಡೇಸ್ ದಿಸ್ ವಿಲ್ ಬಿ ಅ ಕ್ವಶನ್ ಆರ್ ಎ ಚಾಲೆಂಜ್ ಬೈ ದ ಡಿಫೆನ್ಸ್ ಇನ್ ದ ಕೋರ್ಟ್. ಇದ್ರ ಬಗ್ಗೆ ನೀವೇ ಕಾದ್ ನೋಡಿ. ಇದ್ರ ಬಗ್ಗೆ ಒಂದು ಡಿಫೆನ್ಸ್ ಇಂದ ತುಂಬಾ ಪ್ರಶ್ನೆಗಳ ಸುರಿಮಳೆ ಬರುತ್ತೆ. ಇಟ್ ಮೇ ಬಿ ಅನ್ ಅಡ್ವಾಂಟೇಜ್ ಟು ದ ಅಕ್ಯೂಸ್ಡ್. ಇನ್ನೊಂದು ಕಡೆ ಸರ್, ಇನ್ನೊಂದು ಇಲ್ಲಿ ಒಪಿನಿಯನ್, ಇಲ್ಲಿಗ ಈತ ಹೇಗೆ ಸತ್ತ ಅಂತ, ಯಾವ ಥರದಲ್ಲಿ ಒಂದು ಸತ್ತ, ಏನು ಕಾರಣ ಆಗಿದೆ ಅಂತ ಹೇಳಿ ಸ್ವಲ್ಪ ವಿವರವಾಗಿ ಕೊಟ್ಟಿದ್ದಾರೆ ಸರ್ ಇಲ್ಲಿ. ಕಾರಣ 39 ಗಾಯಗಳ ಬಗ್ಗೆ ನಾನು ಆಗಲೇ ಮಾತನಾಡ್ತಾ ಇದ್ದೆ. ಇಲ್ಲಿ ಹೇಳ್ತಾರೆ, ವೈದ್ಯರು ನೀಡಿದ ಮೃತನ ಮೈಮೇಲೆ ಆಗಿರುವ ಯಾವ ವಸ್ತುಗಳಿಂದ ಗಾಯಗಳ ಬಗ್ಗೆ ಉಂಟಾಗುತ್ತವೆ, ಅಂದರೆ ಯಾವ ವಸ್ತುಗಳಿಂದ ಇಂಥ ಗಾಯ ಆಗುತ್ತೆ ಅಂತ ವೈದ್ಯರು ಏನು ಹೇಳಿದ್ರು ಅಂತ ನೋಡಿ ಸರ್. ಇವ್ರು ಹೇಳ್ತಾ ಹೋಗ್ತಾರೆ ಇಲ್ಲಿ ಒಂದು ಕಡೆ, ಅ ಪರ್ಸಿಯಲ್ ಆಫ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂಡ್ ಎಕ್ಸಾಮಿನೇಷನ್ ಆಫ್ ಸೀಲ್ಡ್ ಆರ್ಟಿಕಲ್ಸ್, ಐ ಆಮ್ ಆಫ್ ದಿ ಒಪಿನಿಯನ್ ದಟ್ contusions, tram track contusions, abrasions and laceration could be caused when assaulted by the type of lattice, wooden twigs and nylon rope examined. Burn marks, that is injury number 13, 14, 15, 16, 19, 20 and 21 could be possibly by the type of torch used when it is activated when the electrode end is in contact with skin. Abraded contusion mentioned in the PM report, that is injury number 6, present over right cheek, could be possible if a person is assaulted by any tip of hard surfaced slippers. ಅಂದರೆ ಒಂದು ಕಡೆ ಸ್ಲಿಪ್ಪರಿಂದ ಹೊಡೆದಿದ್ದಾರೆ, ರಿಪೀಸಿಂದ ಹೊಡೆದಿದ್ದಾರೆ, ಇಂಜುರಿ 13, 14, 15 ಅಂತ ಇವ್ರ ಅಭಿಪ್ರಾಯ ಸರ್ ಇದು. ಈಗ ನಾವು ಟ್ರಾಮ್ ಟ್ರ್ಯಾಕ್, ಇದು ಇನ್ನೊಂದು ಕಡೆ ನಾನು ಹೇಳ್ತಾ ಇದ್ದೆ ಆಗಲೇ, ಟ್ರಾಮ್ ಟ್ರ್ಯಾಕ್ ಕನ್ಟ್ಯೂಷನ್ಸ್ ಅಂದರೆ ಯಾವ್ದಾದ್ರು ಒಂದು 2 ಏಣುಗಳಿರುವ, 2 ಎಡ್ಜ್ಗಳಿರ್ತಕ್ಕಂಥ, ಅದು ರಿಪೀಸ್ ಆದರೂ ಆಗಬಹುದು, ಚಪ್ಪಡಿ ಆದರೂ ಆಗಬಹುದು, ಇಂಥವುಗಳಿಂದ ಕೂಡ ಸಾವಾಗಿರಬಹುದು ಅಂತೇಳಿ. ಅಥವಾ ಒಂದು ಹಾರ್ಡು, ಇದರಿಂದ ದರ್ಶನ್ ನಾವು ಇದರಲ್ಲಿ ಕನ್ವಿಕ್ಷನ್ ಮಾಡಲಿಕ್ಕೆ ಆಗುತ್ತಾ ಸರ್ ಇದರಲ್ಲಿ ಅಂತ?
ನೋ ಅಬ್ಸಲ್ಯೂಟ್ಲಿ ನಾಟ್. ಇದು ನೋಡಿ, ಇದು ಟ್ರಾಮ್ ಲೈನ್ ಕಂಟ್ಯೂಷನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಎಸ್ಪೆಷಲಿ ಕೋಲು ಆಕಾರದ ವಸ್ತು, ಮೇ ಬಿ ಅನ್ ಐರನ್ ರಾಡ್ ಆರ್ ಇಲ್ಲ ಮರದ ಕೊಂಬೆ ಅಂತ ಏನ್ ಹೇಳ್ತೀರಿ, ಟ್ರ್ಯಾಕ್ ಕೂಡ ಇದೆ ಅದರಿಂದ ಸರ್. ಹೊಡೆದಾಗ ಟ್ರ್ಯಾಕ್ ಕಂಟ್ಯೂಷನ್ಸ್ ಅಂತ ಕೂಡ ಇದೆ ಸರ್ ಅಲ್ಲಿ. ರಿಪೀಸ್ ತರದ್ದು. ಇಟ್ಸ್ ಕಾಲ್ಡ್ ಟ್ರಾಮ್ ಲೈನ್ ಕಂಟ್ಯೂಷನ್ಸ್ ಆರ್ ರೈಲ್ವೆ ಲೈನ್ ಕಂಟ್ಯೂಷನ್ಸ್ ಅಂತೀವಿ. ದಟ್ಸ್ ವಾಟ್ ಇಸ್ ದ ಟರ್ಮಿನಾಲಜಿ ಟು ಬಿ ಯೂಸ್ಡ್. ಸೊ ಇದರಿಂದ ಆತರ ಕಂಟ್ಯೂಷನ್ಸ್ ನೋಡಿ, ಇದೀಗ ನೀವು ಮೆನ್ಷನ್ ಮಾಡಿರ್ತಕ್ಕಂತ ನೇಚರ್ ಆಫ್ ಇಂಜುರೀಸ್ ದೇರ್ ಆಲ್ ಟ್ರೈಬಲ್ ಇನ್ ನೇಚರ್. ಟ್ರೈಬಲ್ ಅಂದ್ರೆ ಇದು ಸಾವು ಸಂಭವಿಸತಕ್ಕಂತ ಗಾಯಗಳಲ್ಲ. ಯಾಕಂದ್ರೆ ಇದು ಮೇಲ್ನೋಟಕ್ಕೆ ಕಂಡು ಬಂದಿರ್ತಕ್ಕ ಅಬ್ರೇಷನ್ಸ್, ಕಂಟ್ಯೂಷನ್ಸ್, ಲ್ಯಾಸಿರೇಷನ್ಸ್, ಆ ಲ್ಯಾಸಿರೇಷನ್ಸ್ ಡೈಮೆನ್ಷನ್ಸ್ ಕಮ್ಮಿ ಇರೋದ್ರಿಂದ ಸೊ ಮೇ ನಾಟ್ ಬಿ ಅ ಫೇಟಲ್ ಇಂಜುರಿ. ಅಂದ್ರೆ ಇವರು ಈ ಗಾಯದಿಂದ ಬದುಕಿರಬಹುದು. ಯಾಕಂದ್ರೆ ಬದುಕಿದ್ರು ತುಂಬಾ ಅವರ್ಸ್ ಅಂಡ್ ತುಂಬಾ ದಿನಗಳು, ತುಂಬಾ ಗಂಟೆಗಳು ಬದುಕಿರಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಇದಲ್ಲದೆ ಬೇರೆ ಗಾಯಗಳು ಆ ರಿಪೋರ್ಟ್ ಅಲ್ಲಿ ಇದೆ ಅಂತ ನಾನು ಅನ್ಕೊಂಡಿದೀನಿ. ಸೊ ದಟ್ ಐ ಥಿಂಕ್ ಇಫ್ ಯು ಗೋ ಇನ್ ಟು ದ ಡೆಪ್ತ್ ಆಫ್ ದ ರಿಪೋರ್ಟ್, ದೇರ್ ಮೇ ಬಿ ಇಂಟರ್ನಲ್ ಇಂಜುರೀಸ್ ಇರಬೇಕು. ಆ ಇಂಟರ್ನಲ್ ಇಂಜುರೀಸ್, ಯಾಕಂದ್ರೆ ಇವರು ಶಾಕ್ ಅಂಡ್ ಎಮರೇಜ್ ಅಂತ ಹೇಳಿರೋ ಕಾರಣದಿಂದ ಇಂಟರ್ನಲ್ ಇಂಜುರಿ ಶುಡ್ ಬಿ ಎಕ್ಸ್ಟೆನ್ಸಿವ್. ಅಂದ್ರೆ ಜಾಸ್ತಿ ರಕ್ತಸ್ರಾವ ಆಗಿರ್ತಕ್ಕಂತ ಒಂದು ಗಾಯಗಳು ಆ ಪೋಸ್ಟ್ ಮಾರ್ಟದಲ್ಲಿ ಇರಲೇಬೇಕು. ಯಾಕಂದ್ರೆ ಕಾಸ್ ಆಫ್ ಡೆತ್ ಶಾಕ್ ಅಂಡ್ ಎಮರೇಜ್ ಇರೋದ್ರಿಂದ ಆ ಗಾಯಗಳು ಯಾವುದು ಅಂತ ರಿಪೋರ್ಟ್ ನಲ್ಲಿ ನಾವು ನೋಡ್ಬೇಕು. ಓಕೆ, ಅದು 39 ಗಾಯಗಳಿದೆ ಸರ್, ತುಂಬಾ ವಿವರವಾಗಿದೆ. ಅದು ಎಷ್ಟು ಇಂಚು ಆಗಲ್ಲ, ಎಷ್ಟು ಇಂಚು ಉದ್ದ ಇತ್ತು, ಯಾವ ಮಾರ್ಕ್ ಅಲ್ಲಿ ಇತ್ತು, ಮತ್ತೆ ಕರೆಂಟ್ ಶಾಕ್ ವಿಚಾರ ಇದೆಯಲ್ಲ ಸರ್, ಇಲ್ಲಿ ಎಲೆಕ್ಟ್ರೋಡ್ ಅಂತ ಒಂದು ವಿಷಯ ಬಳಸಿದಾರಲ್ಲ ಸರ್, ಈ ಕರೆಂಟ್ ಶಾಕ್ ಕಥೆ ಏನು ಸರ್? ಇದು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರ್ತಕ್ಕಂಥ ಕರೆಂಟ್ ಶಾಟ್, ದಟ್ ಈಸ್ ವಾಟ್ ಸಿ ನೌ. ಅವರು ಈಗ ಫಸ್ಟ್ ದ ಡಿಫ್ರೆನ್ಸಿಯೇಷನ್ ಈಸ್ ಇಟ್ ಎ ಬರ್ನ್ ಇಂಜುರಿ ಆರ್ ಎನ್ ಎಲೆಕ್ಟ್ರಿಕಲ್ ಇಂಜುರಿ? ಓಕೆ, ಸೊ ಇಲ್ಲೇ ನೋಡಿ ಡೈಲಿಮಾ, ನೀವ್ ಹೇಳ್ದಾಗೆ, ಮುಂಚೆನೆ ಹೇಳ್ದಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮತ್ತೆ ಇದಕ್ಕೆ ಹೋಲಿಕೆ ಯಾಕೆ ಇಲ್ಲ ಅಂದ್ರೆ, ನೋಡಿ ಒಂದು ಎತ್ತಿ ತೋರಿಸುತ್ತೆ. ಏನಂತ ಹೇಳಿದ್ರೆ, ನೋಡಿ ಎಲೆಕ್ಟ್ರಾಡ್ ಇಂದ 2 ಇಂಜುರಿ ಆಗತ್ತೆ. ಒಂದು ಬರ್ನ್ ಇಂಜುರಿ ಆಗತ್ತೆ, ಇನ್ನೊಂದು ಬರ್ನ್ ಅಂದ್ರೆ ಅಲ್ಲಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಹೀಟ್ ಇಂದ ಆಗಿರ್ತಕ್ಕಂಥ ಗಾಯ ಒಂದಾಗತ್ತೆ, ಇನ್ನೊಂದು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಿರೋದ್ರಿಂದ ಗಾಯಗಳಾಗ್ತದೆ. ಈಗ ಪ್ರಶ್ನೆ ಅವರು ಅದರಲ್ಲಿ ಡಿಸ್ಕ್ರಿಪ್ಷನ್ ಮಾಡ್ಬೇಕಾಗಿರೋದು, ಹೀಟ್ ಇಂದ ಆಗಿರ್ತಕ್ಕಂತ ಎಲೆಕ್ಟ್ರಾಡ್ ಬಿಸಿ ಆದಾಗ ಆಗಿರ್ತಕ್ಕಂಥ ಗಾಯನ, ಇಲ್ಲ ಎಲೆಕ್ಟ್ರಾಡ್ ಇಂದ ಕರೆಂಟ್ ಪಾಸ್ ಆಗಿರ್ತಕ್ಕಂಥ ಗಾಯನ, ಡಿಫರೆನ್ಶಿಯೇಷನ್ ಅಲ್ಲಿ ಎದ್ದು ಕಾಣಿಸ್ತಾ ಇಲ್ಲ. ಅಂದ್ರೆ ಈಗ ಬಿಸಿ ಆಗಿರ್ತಕ್ಕಂಥ ಗಾಯದಲ್ಲಿ ಸಾವು ಸಂಭವಿಸುವುದಿಲ್ಲ, ಒಂದು ಬರ್ನ್ ಇಂಜುರೀಸ್ ಆಗತ್ತೆ. ಅದೇ ಎಲೆಕ್ಟ್ರಾಡ್ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ತಕ್ಕಂಥ ಗಾಯ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇಂದ ಸಾಯ್ಬೇಕಾಗತ್ತೆ. ಸೊ ನೌ ದಿಸ್ 2 ಥಿಂಗ್ಸ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್ ಅಂಡ್ ದಟ್ ಈಸ್ ನಾಟ್ ಸೀನ್ ಇನ್ ದ ರಿಪೋರ್ಟ್. ಓಕೆ ಸರ್, ಮುಂಬರ್ತಕ್ಕಂಥ ಸಮಯಗಳಲ್ಲಿ ಮತ್ತೆ ನಾನು ನಿಮ್ಮ ಸಂಪರ್ಕ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇನ್ ಡೀಟೇಲ್ ಆಗಿ ಕೆಲವು ವಿಷಯಗಳ ಬಗ್ಗೆ ಮಾತನಾಡಲಿಕ್ಕಿದೆ. ಸಮಯದ ಮಿತಿಯ ಕಾರಣದಿಂದ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್, ಇಷ್ಟು ಸವಿಸ್ತಾರವಾಗಿ ಇದ್ರ ಬಗ್ಗೆ ಮಾತನಾಡೋದಕ್ಕಾಗಿ. ದಿನೇಶ್ ರಾವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದು ಒಂದು ರೀತಿಯಲ್ಲಿ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಕಡೆ, ದರ್ಶನ್ ಹೇಳಿಕೆ ಒಂದು ಕಡೆ, ವೈದ್ಯರ ವರದಿಗಳು ಒಂದು ಕಡೆ, ಬೇರೆ ಆರೋಪಿಗಳ ಹೇಳಿಕೆ ಕೂಡ ಮುಂದಿನ ಸಮಯಗಳಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಈ ಇಡೀ ಒಂದು ಕೇಸ್ ಅಂತ ಬಂದಾಗ ಈ ಕೇಸಲ್ಲಿರ್ತಕ್ಕಂಥ ಬೇರೆ ಬೇರೆ ಅಂಶಗಳು ಯಾವುವು, ಇದು ಯಾವ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನ ಒಳಗಡೆ ಯಾರೇ ಈ ತಪ್ಪನ್ನು ಮಾಡಿದ್ರು, ಯಾರೇ ಮಾಡಿಲ್ಲ, ಇಂಥವ್ರನ್ನೇ ಫ್ರೇಮ್ ಮಾಡಬೇಕು, ಇವ್ರ ಒಳಗಡೆ ಹಾಕಬೇಕು ನಾವು, ನೋ, ಈ ಒಂದು ಅಪರಾಧಕ್ಕೆ ಶಿಕ್ಷೆ ಆಗಬೇಕು ಅಷ್ಟೇ. ಹಾಗಿದ್ದಾಗ ಯಾವ ರೀತಿ ಹೋಗುತ್ತೆ ನೋಡೋಣ ಅಂತ ಹೇಳ್ತಾ